ನಮಸ್ತೆ ಸ್ನೇಹಿತರೆ, ದಟ್ಸ್ ಇಲ್ಲೊಂದು ಒಳ್ಳೆ ಒಂದು ಮಿರಾಕಲ್ ರಿಸಲ್ಟ್ ಬಂದಿದೆ ಅಂತಲೇ ಹೇಳ್ಬೋದು. ನಮ್ಮ ಹೆಮ್ಮೆಯ ಮನಿರಾಯ ಕಂಪನಿಯ ಒಂದು ಮ್ಯಾಗ್ನೆಟಿಕ್ ಬೆಡ್ನ ಒಬ್ರಿಗೆ ಕೊಟ್ಟಿದ್ವಿ. ಸೊ ಪ್ರಾಡಕ್ಟನ್ನ ಯಾವ ರೀತಿ ಉಪಯೋಗಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಕೇಳೋಣ ಅಂತ ಬಂದರೆ ಅದ್ಭುತವಾಗಿರ್ತಕ್ಕಂಥ ಒಂದು ರಿಸಲ್ಟನ್ನು ಅವ್ರು ನಮಗೆ ಶೇರ್ ಮಾಡಿದ್ರು. ಸೊ ಹಾಗಾದರೆ ನಾವು ಯಾವ ಊರಿಗೆ ಬಂದಿದ್ದೀವಿ, ಯಾರಿಗೆ ಪ್ರಾಡಕ್ಟ್ ಕೊಟ್ಟಿದ್ದೀವಿ, ಏನು ರಿಸಲ್ಟ್ ಬಂದಿದೆ ಅಂತ ಅಂದ್ಬಿಟ್ಟು ನೇರವಾಗಿ ನಾವು ಕಸ್ಟಮರ್ನ ಕೇಳೋಣ. ಓಕೆ, ಸೊ ನಮಸ್ತೆ ಅಮ್ಮ. ನಮಸ್ತೆ ಸರ್. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಕುಮಾರಿ ಬಾಯಿ ಅಲ್ಲ ಸರ್? ತಮ್ಮ ಹೆಸರು? ಧರ್ಮನಾಯಕ್ ಅಲ್ಲ? ಇದು ಯಾವ ಊರು ಸರ್? ಇದು ಜೋಗ, ಶಿಕಾರಿಪುರದ ಹತ್ರ ಚಿನ್ನಿಕಟ್ಟೆ ಜೋಗ. ಎಸ್, ಓಕೆ, ಸೂಪರ್. ನಾವು ನಮ್ಮ ಕಂಪನಿಯ ಒಂದು ಪ್ರಾಡಕ್ಟ್ ಅನ್ನ ಕೊಡಕ್ಕೆ ನಿಮಗೆ 15-20 ದಿವಸದಿಂದ ಒಮ್ಮೆ ಬಂದಿದ್ವಿ. ಸೊ ನಿಮಗೆ ಪ್ರಾಡಕ್ಟ್ ಕೂಡ ಕೊಟ್ವಿ. ಕೊಡೋದ್ಕಿಂತ ಮುಂಚೆ, ನಮ್ಮ ಕಂಪನಿಯ ಪ್ರಾಡಕ್ಟ್ ಬಳಸೋದ್ಕಿಂತ ಮುಂಚೆ ನಿಮಗೆ ಏನೆಲ್ಲ ಸಮಸ್ಯೆ ಇತ್ತಮ್ಮ? ಸರ್ 3 ವರ್ಷ ಆಯ್ತು ಸರ್ ನಮಗೆ. 3 ವರ್ಷದಿಂದ ಹುಷಾರೇ ಇಲ್ಲ. ಹುಷಾರಿರ್ಲಿಲ್ಲ. ಶುಗರ್ ಇತ್ತು, ಅದು ಇತ್ತು ಅಂತ ಎಲ್ಲ ಮಾಡ್ಕೊಂತ ಬಂದಿವಿ ಆಸ್ಪತ್ರೆಯಲ್ಲಿ. ಓಕೆ, ಒಂದು 18 ಲಕ್ಷ ದೊಡ್ಡ ಖರ್ಚಾಯ್ತು. ಶುಗರ್ ಇಂದ 18 ಲಕ್ಷ ಖರ್ಚು ಮಾಡಿದೀರಾ. ಏನಾಗಿತ್ತು ಅಂತ? ಮೇಜರ್ ಪ್ರಾಬ್ಲಮ್ ಏನಾಗಿತ್ತು? ಅದು ಗುಳ್ಳೆ ಆಗಿ ಸರ್ ಎಲ್ಲ ಕಾಲೆಲ್ಲ ಹೊಡ್ಕೊಂಡು ಹೋಯ್ತು. ಕಾಲೆಲ್ಲ ಸೇರ್ಕೊಂಡು ಏನಾಗ್ತಾ ಇತ್ತು? ಗುಳ್ಳೆ ಆಗಿ. ಸರ್ ಇಲ್ಲಿಂದ 2 ತೊಡೆ ಮಾಂಸ ತೆಗೆದು ಅಲ್ಲಿ ಹಾಕಿದೀವಿ ಸರ್. ಈಗ ತುಂಬಾ ಸಮಸ್ಯೆ ಆಗ್ತಾ ಇತ್ತು, ಶುಗರ್ ಜಾಸ್ತಿ ಆಗಿ ತೊಡೆ ಮಾಂಸ ಎಲ್ಲ ತೆಗೆದ್ಬಿಟ್ಟು ಕಾಲಲ್ಲಿ ಹಾಕಿದ್ದಾರೆ, ಹೌದಲ್ವಾ? ಓಕೆ, ಆಯ್ತು. ಮತ್ತೆ ಇದರಿಂದ ಸುಮಾರು ಅಷ್ಟೆಲ್ಲ ಖರ್ಚು ಮಾಡಿದ್ವಿ. ಮತ್ತೆ ಬೇರೆ ಏನ್ ಪ್ರಾಬ್ಲಮ್ ಇತ್ತಮ್ಮ? ಅದಕ್ಕೆ ಇನ್ನು ಬೇರೆ ಏನು ಇಲ್ಲ ಸರ್. ಈಗ ನಿಮಗೆ ಈಗ ಮೊನ್ನೆ ಬಂದಾಗೆ ನಮಗೆ ಇರ್ಲಿ, ಎಷ್ಟು ಖರ್ಚು ಮಾಡಿದ್ರಮ್ಮ ಇದಕ್ಕೆ, ಈ ತರ ಎಲ್ಲ ಆಗೋದಕ್ಕೆ? ಆಸ್ಪತ್ರೆಗೆ 18 ಲಕ್ಷ ಸರ್. 18 ಲಕ್ಷ ಖರ್ಚು ಮಾಡಿದ್ರಿ. ಯಾವ ಎಲ್ಲ ಆಸ್ಪತ್ರೆಗಳಿಗೆ ಹೋಗಿದಿರಲ್ಲ? ಎಲ್ಲ ಒಂದೇ ಆಸ್ಪತ್ರೆ. ಯಾವ ಆಸ್ಪತ್ರೆ? ನಂಜಪ್ಪದಲ್ಲಿ, ಶಿವಮೊಗ್ಗ ನಂಜಪ್ಪದಲ್ಲೇನೆ ಅಲ್ಲ? ಈಗ 18 ಲಕ್ಷ ಖರ್ಚಾಗಿದೆ. ಆಮೇಲೆ ಮತ್ತೆ ಇವರೆಲ್ಲ ಓಡಾಡ್ತಾ ಇದ್ರ ಆಪರೇಷನ್ ಎಲ್ಲ ಆದ್ಮೇಲೆ? ಇಲ್ಲ ಸರ್, ಅವಾಗೆಲ್ಲ ಇಷ್ಟೆಲ್ಲ ತೊಂದ್ರೆ ತುಂಬಾ ತೊಂದ್ರೆ ಆಗ್ತಿತ್ತು. ತುಂಬಾ ತೊಂದ್ರೆ ಆಗ್ತಾ ಇತ್ತು. ಬೆಡ್ ರಿಟರ್ನ್ ಅಂತಾನೆ ಹೇಳ್ಬಹುದು, ಹೌದಲ್ವಾ? ಓಡಾಡಕ್ ಆಗ್ತಾ ಇಲ್ಲ, ಏನಾಗಲ್ಲ. ಎಲ್ಲ ಹೋಗೋದು ಬರೋದು ಒಂದಾಯ ಮಾಡೋದು ಎಲ್ಲ ಮನೆಯಾಗೆ. ಅಯ್ಯೋ, ಎಲ್ಲ 1, 2 ಎಲ್ಲ ಒಂದೇ ತಗೆನೆ ಆಗ್ತಾ ಇದೆ. ಎಲ್ಲ ನಾನೇ ಮಾಡಿದ್ದೀನಿ ಸರ್. ನೀವೇ ಮಾಡಿರೋ? ನಿಜವಾಗ್ಲೂ ನಿಮಗೊಂದು ದೊಡ್ಡ ಥ್ಯಾಂಕ್ಸ್. ಮೊನ್ನೆ ಬಂದ್ಮೇಲೆ ನಮಗೆ ನಮ್ಮ ಕಂಪನಿಯ ಮನಿರಾಯ ಒಂದು ಮ್ಯಾಗ್ನೆಟಿಕ್ ಬೆಡ್ ನ ನಿಮಗೆ ಕೊಟ್ಟೋದ್ ನಂತರ ನಿಮ್ಮಲ್ಲಿ ಏನೇನು ಬದಲಾವಣೆ ಆಯ್ತಮ್ಮ? ತುಂಬಾ 15 ದಿವಸದೊಳಗಡೆ ನಿಮ್ಮಲ್ಲಿ ಏನೇನ್ ಚೇಂಜಸ್ ಆಗ್ತಾ ಇದೆ ಹೇಳ್ಬೋದಾ? ಏನಾಗಿದೆ ಅಂತ ಒಂದು ಎಕ್ಸಾಂಪಲ್. ಸೊಂಟ ನೋವು ಕಮ್ಮಿ ಆಗೈತೆ. ಸೊಂಟ ನೋವಿತ್ತು, ಕಡಿಮೆ ಆಗ್ತಾ ಇದೆ. ಆಗ್ತಾ ಇಲ್ಲ ಸರ್ ಅವರಿಗೆ. ನೋಡಿ, ಮಲ್ಕೊಂಡಿದ್ದಾರೆ, ಆ ಕಡೆ ಈ ಕಡೆ ಒಳ್ಳಾಡಕ್ ಆಗ್ತಾ ಇರ್ಲಿಲ್ಲ. ಅಷ್ಟು ಬ್ಯಾಕ್ ಪೈನ್ ಇದ್ದಿದಂತದ್ದು. ನಾನೇ ಎಬ್ಬಸ್ಬೇಕು, ನಾನೇ ಎದ್ದಳಿಸ್ಬೇಕು, ನಾನೇ ಊಟ ಹಾಕ್ಬೇಕು, ನಾನೇ ಎಲ್ಲ ತಿಂಡಿ ಮಾಡ್ಬೇಕು. ಇವತ್ತು ಯಾವ ತರ ಇದೆಯಮ್ಮ ಪ್ರಾಡಕ್ಟ್ ಉಪಯೋಗಿಸಿದ ಮೇಲೆ? ಎಲ್ಲ ಎದ್ದು ಆಯ್ತಮ್ಮ, ಒಳ್ಳೇದಾಗ್ಲಿ. ಸೊ ಮತ್ತೇನಮ್ಮ ಚೇಂಜಸ್ ಆಗಿದೆ ನಿಮಗೆ ಇವತ್ತು? ಕಾಲೆಲ್ಲ ಪೇನ್ ಎಲ್ಲ ಕಡಿಮೆ ಆಗಿದ್ಯಾ? ಇವತ್ತೆಲ್ಲ ಓಡಾಡ್ತಾ ಇದಾರ ಸರ್ ಮನೆ ತುಂಬಾ? ಇವತ್ತು ಹೊಟ್ಟೆ ಎಲ್ಲ ದಪ್ಪ ಆಗಿ ಸರ್, ಅವೆಲ್ಲ ಇರ್ತೀವಿ ನೋಡಿ. ಹೊಟ್ಟೆನು ಕೂಡ ದಪ್ಪ ಆಗಿತ್ತು ಸರ್, ಒಕ್ಕಳು ಇಷ್ಟು ದಪ್ಪ ಆಗಿ ಸರ್. ಒಕ್ಕಳನು ಕೂಡ ಇಷ್ಟು ದಪ್ಪ ಆಗಿತ್ತು ಅಂತ ಹೇಳ್ತಾ ಇದಾರೆ. ಅದು ಕೂಡ ಇವತ್ತು ಕಡಿಮೆ ಆಗಿದೆ. ಎಷ್ಟೇ ಅಂದ್ರೆ ಕಡಿಮೆ ಆಗಿದೆಯಾ ನೋಡ್ಬೋದಾ? ಸ್ವಲ್ಪ ಏನಾದ್ರು ನೋಡಿ ಸರ್, ಸ್ವಲ್ಪ ಝೂಮ್ ಆಗಿ ಸರ್ ಹಂಗೆ. ಎಸ್, ನೋಡಿ ಇಷ್ಟು ಹೊಟ್ಟೆ ನೋಡಿ, ಕಸ್ಟಮರ್ ಇಷ್ಟು ದಪ್ಪ ಆಗಿರ್ತಕ್ಕಂಥ ಗೆಡ್ಡೆ ಕಂಪ್ಲೀಟ್ ಆಗಿ ಇಷ್ಟು ನೋಡಿ ಕಡಿಮೆ ಆಗಿದೆ. ಜಸ್ಟ್ ಸ್ವಲ್ಪ ಸಣ್ಣದಾಗಿದೆ, ಕಂಪ್ಲೀಟ್ ಆಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಅವ್ರ ಮನೆಗೆಲ್ಲ ಖುಷಿ ಇದೆ. ಓಕೆ, ಸೂಪರ್. ಓಕೆ, ನಿಮ್ಮ ಫ್ಯಾಮಿಲಿ ಕೂಡ ತುಂಬಾ ಖುಷಿ ಇದೆ. ನಾನು 7 ಗಂಟೆಗೆ ಹೇಳು ಸರ್, ಅವಾಗೆ 5 ಗಂಟೆಗೆ ಹೇಳ್ತಿದ್ದೆ. ಈಗ ನಾವು ಈಗ 15 ದಿವಸ ಯಾವಾಗ ಇದ್ದ ಮ್ಯಾಗ್ನೆಟ್ ಕೊಟ್ಟಿರಲ್ಲ ಸರ್, ಅವಾಗ ಅವರೇ ಬಾಕ್ಲಲ್ಲಿ ನೀರ್ ಹಾಕ್ತಾರೆ ಸರ್. ಸೂಪರ್. ಖಂಡಿತವಾಗ್ಲೂ ಮಿರಾಕಲ್ ಅಂತಾನೆ ಹೇಳ್ಬೋದು. ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಹೇಳುವಂತದ್ದಷ್ಟೇ, ನಮ್ಮ ಮನಿರಾಯ ಕಂಪನಿಯ ಒಂದು ಮಾರ್ಕೆಟಿಂಗ್ ನ ಬೆಡ್ ನ ಯಾರೆಲ್ಲ ಉಪಯೋಗಿಸ್ತೀರಾ. ಸೊ ನೋಡಿ, ಒಂದು ಫ್ಯಾಮಿಲಿ ಕೊಟ್ಟಿದೀವಿ. ಎಷ್ಟು ಕ್ಯೂಟ್ ಆಗಿದೆ ಅಂತ ಅನ್ನೋದು. ಇವತ್ತು ಅಷ್ಟೊಂದು ಸಮಸ್ಯೆಯಿಂದ ಬಳಲ್ತಾ ಇದ್ರು, ಪ್ರತಿದಿನ ಎದ್ದಂತ ಇದ್ರು. ಬೆಳಗಿನ ಜಾವ ಒಂದು 5 ಗಂಟೆಗೆ ಎದ್ದಂಡು ಮೇಡಮ್ ಅವರೇ ಎಲ್ಲ ಪ್ರತಿಯೊಂದು ಕೂಡ ಮಾಡ್ತಾ ಇದ್ರು. ಇವತ್ತು 15 ದಿವಸದಿಂದ ಪ್ರಾಡಕ್ಟ್ ಉಪಯೋಗಿಸಿದ ನಂತರ ಸೊ ಸರ್ರೆ ಎದ್ಬಿಟ್ಟು ಬಾಕಲಿಗೆ ನೀರ್ ಹಾಕ್ತಾ ಇದ್ದಾರೆ. ಸ್ವಲ್ಪ ಫಿಸಿಕಲ್ ಆಗಿ ಮನೆ ತುಂಬಾ ಓಡಾಡ್ತಾ ಇದ್ದಾರೆ. ಇರುವಂತದ್ 2 ಗಂಡ ಹೆಂಡತಿ. ಸೊ ಇವತ್ತು ತುಂಬಾ ಖುಷಿಯಾಗಿದೆ. ವಾಕು ಕೂಡ ಮಾಡ್ತಾ ಇದಾರೆ. ನೋಡಿ ಇನ್ನೆಂತ ಮಿರಾಕಲ್ ಅಂತ ಹೇಳ್ಬೋದು. 3 ವರ್ಷದಿಂದ ನಾವು ಒಂದೇ ಬೆಡ್ ರಿಟರ್ನ್ ಆಗಿದಂತ ವ್ಯಕ್ತಿ ಇವತ್ತು ವಾಕ್ ಎಲ್ಲ ಮಾಡ್ತಾ ಇದಾರೆ. ನೀರೆಲ್ಲ ಯಾವ ತರ ಕುಡಿತಾ ಇದ್ರಮ್ಮ? ನೀರೆಲ್ಲ ಕುಡಿತಾ ಇದ್ರಲ್ಲ? ನೀರೆಲ್ಲ ತುಂಬಾ ಕುಡಿತಾರೆ ಸರ್. ಓಕೆ, ಸ್ವಲ್ಪ ಕುಡಿತಾರೆ.
ಓಕೆ 2.5 ಲೀಟರ್ ಅಂತೂ ಕನ್ಫರ್ಮ್ ಆಗಿ ಕುಡಿತಾ ಇದ್ದಾರೆ. ಕೈಗೂ ಸತ ನೋಡಿ ಬೆಲ್ಟ್ ಕೂಡ ಕಟ್ಟಿದ್ದಾರೆ, ನಮ್ಮ ಮನಿರಾಯ ಕಂಪನಿಯ ಒಂದು ರಿಸ್ಟ್ ಬ್ಯಾಂಡ್ ಅನ್ನು ಕಟ್ಟಿದ್ದಾರೆ. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಫ್ಯಾಮಿಲಿ ನಿಮಗೆಲ್ಲ ಖುಷಿ ಇದೆಯಲ್ಲ ನಮ್ಮ ಕಂಪನಿ ಸರ್ ನಮ್ಗೆ ಇನ್ನೂ ಸ್ವಲ್ಪ ದಿವಸ ಬಿಟ್ಟು ನಾನ್ ತಗೊಂಡಿದ್ದೆ ಸರ್. ಎಸ್, ಇದು ಬೇಕಾಗಿರೋಂಥದ್ದು. ಜಸ್ಟ್ ಒಂದು ಪ್ಯಾಕೇಜ್ ಪ್ರಾಡಕ್ಟ್ ತಗೊಂಡಿದ್ರೆ ಈಗ ನೋಡಿ ಅಮ್ಮವರು ಕೂಡ ತಗೊಂತಿದೆ. ನೀವೇನೋ ಒಂದ್ ದಿವಸ ಮಲ್ಕೊಂಡಾಗ ಏನೋ ತಲೆನೋವಿಗೆ ಹುಷಾರ್ ತುಂಬಾ ತಲೆನೋವು ಬಂದಿತ್ತು, ಅಣ್ಣ ಹೇಳಿತ್ತಲ್ಲ ಒಂದ್ ದಿವಸ ಮಲಕ್ ನೋಡು ಅಂತ ಹೇಳಿದ್ಕೆ ತುಂಬಾ ತಲೆನೋವು, ಸ್ವಲ್ಪ ಹೊತ್ತು ಮಲಗ್ದೆ, ಒಂದು ಅರ್ಧ ನಿಮಿಷ ಒಳಗೆ ತಲೆನೋವೆಲ್ಲ ಕಡಿಮೆ ಆಯ್ತು. ಕಡಿಮೆ. ಓಕೆ ಸೂಪರ್ ಅಮ್ಮ, ಸೂಪರ್. ಪ್ರತಿಯೊಬ್ರು ಕೂಡ ನೀವು ತಗೊಂಡಿದ್ರ ನಿಮ್ಮ ರಿಲೇಷನ್ನರಿಗೆ, ಅಕ್ಕಪಕ್ಕದರಿಗೆ ಈ ಬಂದಿರ್ತಕ್ಕಂಥ ಒಂದು ಮಿರಾಕಲ್ ರಿಸಲ್ಟ್ ಅನ್ನ ಶೇರ್ ಮಾಡಿ. ನೀವು ಹೋಗಿದ್ರಂತಲ್ಲ ಅವರು ಅಣ್ಣ ಅವರು. ಓಕೆ, ಇರ್ಲಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಮನಿರಾಯ, ಥ್ಯಾಂಕ್ ಯು ಸೋ ಮಚ್.